ಇನ್ನೊಂದು 2 ಲಾಸ್ಗಳನ್ನು ಫ್ಯಾಮಿಲಿ ವೈಸ್ ನೋಡಿದಾಗ 2 ಲಾಸ್ಗಳನ್ನು ಬ್ಯಾಕ್ ಟು ಬ್ಯಾಕ್ ನೋಡುವಂತಹ ಒಂದು ಫ್ಯಾಮಿಲಿ. ನೀವು ಆಚೆ ಬಂದಿದ್ದು, ಆನಂತರ ನೀವು ನಿಮ್ಮ ವೈಫ್ಗೆ ಸ್ಪೆಷಲ್ ರೆಸ್ಪೆಕ್ಟ್ಸ್ ನಮ್ಮ ಕಡೆಯಿಂದ, ಅದನ್ನು ಮರೆಯದ ತಿಳಿಸ್ಬಿಡಿ. ಯಾಕಂದರೆ ಆ ಫ್ಯಾಮಿಲಿ ಜೊತೆ ನೀವು ನಿಂತ್ಕೊಂಡಂಥ ಬಗ್ಗೆ ಆ ಕೇರು ಕಾಣಿಸ್ತಾ ಇತ್ತು ನಿಮಗೆ. ಅದು ಯಾರೋ ನೋಡಬೇಕು ನೋಡಬಾರ್ದು ಹಾಗಲ್ಲ, ಅದು ಒಂಥರ ಆ ತಾಯಿ ಪ್ರೀತಿ ಕಾಣಿಸ್ತಾ ಇತ್ತು. ಅದು ಆಚೆ ಬಂದಿದ್ದು ಹೇಗೆ ಅಂತ, ಆಚೆ ಬಂದಿದ್ದೀರಾ ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ, ಇಲ್ಲಿ ನಿರ್ವಹಿಸಿದ್ದು. ನಮ್ಮ ತಂದೆ ನನ್ಗೆ ಹಲವಾರು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಮೇಲಾಗಿ ತಾಳ್ಮೆ, ಪ್ರೀತಿ, ಸಂಬಂಧದ ಬೆಲೆ, ಇದಿಷ್ಟು ನಾನು ನಮ್ಮ ತಂದೆ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಕೆಲವು ಘಟನೆಗಳು ಎಂತ ಶಾಕ್ ಕೊಡುತ್ತೆ ಅಂದ್ರೆ ಇಷ್ಟನ ಜೀವನ ಅನ್ಸ್ಬಿಡುತ್ತೆ. ಇದಕ್ಕೋಸ್ಕರ ಇಷ್ಟೆಲ್ಲಾ ಮಾಡ್ಬೇಕ ನಾವು ಅಂತಾನು ಅನ್ಸ್ಬಿಡುತ್ತೆ. ಬಟ್ ಬದುಕು ಅನ್ನೋದು ನಿಜಾನೇ, ಸಾವು ಅನ್ನೋದು ನಿಜಾನೇ. ಬದುಕಿಗೆ ಎಷ್ಟು ಬೆಲೆ ಇದೆಯೋ ಸಾವಿಗೂ ಅಷ್ಟೇ ಕಥೆ ಇರುತ್ತೆ. ಸೊ ಬಿಟ್ಬಿಡ್ಬೇಕು. ಆ ಕ್ಷಣದಲ್ಲಿ, ಆ ಒಂದು ಪರಿಸ್ಥಿತಿಲಿ ನಾವೇನ್ ನೋಡಿದ್ವಿ, ನಾವೇನ್ ಕಳೆದ್ವಿ, ನಮ್ಗೇನಾಯ್ತು, ಅದು ನಮ್ಮಲ್ಲೇ ಇರ್ಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಎಷ್ಟು ಮಟ್ಟಿಗೆ ಅದನ್ನ ಮರ್ತಿದೀವಿ ಅನ್ನೋದಕ್ಕಿಂತ ಎಷ್ಟ್ರ ಮಟ್ಟಿಗೆ ಇನ್ನೂ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಇನ್ನೂ ಕಾಪಾಡ್ಕೊಂಡಿದೀವಿ ಆ ನೆನಪುಗಳನ್ನ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ ಲೈಫಲ್ಲಿ. ಹೊರತು ಆ ಕೊನೆ ದಿನದ ಬದಲು ಆ ಕೊನೆ ದಿನದ ಹಿಂದಿನ ದಿನಗಳಲ್ಲಿ ಹೇಗಿದ್ವೋ ಆ ನೆನಪುಗಳಲ್ಲಿ ಮಾತ್ರ ನಾನು ಬದುಕ್ತಾ ಇದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಕೆಲವ್ದು ಹಾಗೇ ಇಲ್ಲ ಅಂತ ಅನ್ಕೊಳ್ಳೋದು ನನ್ನ ಇಷ್ಟ. ಇದು ಯಾರ ಕಷ್ಟ, ಇದು ಯಾರಿಗೂ ಕಷ್ಟ ಅಲ್ವಲ್ಲ, ನನ್ನ ಇಷ್ಟ. ಆ ನೆನಪುಗಳಲ್ಲಿ ಬದುಕಕ್ಕೆ ಇಷ್ಟ, ಅದನ್ನ ಮಾಡ್ತಾ ಇದ್ದೀನಿ. ಹೇಗಿದ್ದಾರೆ ಎಲ್ಲರೂ ಹೇಗಿದ್ದಾರೆ ಅಂತ ಈಗ? ಗುಡ್. ಎಲ್ಲ ನಾನು ಹೇಳಿದ್ನಲ್ಲ, ಬದುಕು ಎಷ್ಟು ನಿಜನೋ ಸಾವು ಅಷ್ಟೇ ನಿಜ. ತಗೊಂಡ್ಬಿಡ್ಬೇಕು. ಇದಾಯ್ತಾ, ಸರಿ ಆಯ್ತು, ಇನ್ನೇನ್ ಮಾಡೋದು, ಮುಂದಕ್ಕೆ ಹೋಗ್ಲೇಬೇಕು. ನಾವು ಅವ್ರ ನೆನಪಲ್ಲಿ ಇಟ್ಕೋಬೇಕು. ಅದನ್ನೇ ನಾನು ಹೇಳೋದು. ಆತ್ಮನು ನಾವು ಖುಷಿಯಾಗೆ ಕಳಿಸ್ಕೊಡ್ಬೇಕಂತಲ್ಲ. ಯಾರೋ ಹಿರಿಯರು ಹೇಳ್ತಾ ಇದ್ರು ನನಗೆ, ನೀವೆಷ್ಟು ಕೊರಗ್ತಿರೋ ಪಾಪ ಆ ಆತ್ಮನೂ ಅಷ್ಟೇ ಕೊರಗುತ್ತಂತೆ. ಅದೇ ನಾವು ಖುಷಿಯಾಗಿ ಅಥವಾ ನೆಮ್ಮದಿಯಿಂದಾನೋ ಅಥವಾ ಒಂದು ಒಳ್ಳೆ ರೀತಿಲಿ ನೀನ್ ಎಲ್ಲಾದ್ರೂ ಚೆನ್ನಾಗಿರು ಅನ್ನೋ ಒಂದು ಮನೋಭಾವನೆ ಇದ್ದಾಗ ಆ ಆತ್ಮಕ್ಕೆ ನೆಮ್ಮದಿ ಸಿಗುತ್ತಂತೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಬಿ ದೇರ್ ಅಂಡ್ ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ನನ್ನ ಮಕ್ಳಿಗೂ ನಾನು ಅದನ್ನೇ ಹೇಳ್ಕೊಡ್ತೇವೆ. ಹೇಗಿದ್ದಾರೆ ಮಕ್ಕಳು? ಏನ್ ಮಾಡ್ತಿದ್ದಾರೆ ಮಕ್ಕಳು? ಏನ್ ಮಾಡ್ತಾ ಇದಾರೆ ಮಕ್ಕಳು? ಖುಷಿಯಾಗಿ ಚೆನ್ನಾಗಿದ್ದಾರೆ. ಮಗ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಿದ್ದಾನೆ, ಮಗಳು 5th ಸ್ಟ್ಯಾಂಡರ್ಡ್. ಮಗಳು ಹೇಳ್ದಾಗೆ ಎಲ್ಲ ನಡಿಬೇಕು. ಮಗಳ? ಹೌದು. ವೈಫ್ ಅಂದ್ರೆ? ಹೌದು. ಯಾಕಂದ್ರೆ ವೈಫ್ ಹತ್ರ ನನ್ಗೆ ಮಾತಾಡಕ್ಕೆ ಅಷ್ಟು ಜಗಳ ಆಡಕ್ಕೆಲ್ಲ ನನ್ಗೆ ಅಷ್ಟು ಧೈರ್ಯ ಇಲ್ಲ. ನನ್ನ ಮಗಳು ಮಾತಾಡ್ತಾ ಇದ್ರೆ ನನ್ಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕು ಭಯ ಆಗುತ್ತೆ. ಅಮ್ಮ ಮಗಳು ಯಾವಾಗ್ಲೂ ಜೋರಾಗಿ ಜಗಳ ಆಡ್ತಾರೆ. ಅಂಡ್ ನನ್ ಮಗಳು ಶಿ ಡಸಂಟ್ ಕೇರ್. ನೀನ್ ತಪ್ಪೇ ಅಮ್ಮ, ನೀನ್ ಮಾಡಿದ ತಪ್ಪಮ್ಮ, ನೀನು ನೀನ್ ಹಂಗಮ್ಮ, ನೀನ್ ಹಂಗ ಅನ್ಬಿಡ್ತಾರೆ. ನನಗೆ ಡಗ 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 ತಪ್ಕೊಂಡು ಅವಳ ಮಗಳ ಹಂಗೆಲ್ಲ ಮಾಡ್ಬೇಡ ಮಗಳ, ನಿಮ್ಮ ಅಮ್ಮನ ಹತ್ರ ನನ್ನ ಹೆಂಡತಿ ಹತ್ರ ನನ್ನ ಜೀವನದಲ್ಲಿ ಈ ತರ ಇಷ್ಟೊಂದು ರೂಢಾಗಿ ಮಾತಾಡಿಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ? She doesn't care. She's a Capricorn, January born. She is very clear about ಏನೇ ಮಾಡಿದ್ರು, ಓದೋ ವಿಚಾರ ಆಗಿರ್ಲಿ, ಸ್ಪೋರ್ಟ್ಸ್ ಆಗಿರ್ಲಿ, ಡಾನ್ಸ್ ಆಗಿರ್ಲಿ, ಕಲ್ಚರಲ್ ಆಗಿರ್ಲಿ, ಶಿ ಇಸ್ ರಿಯಲಿ ಗುಡ್. ಇನ್ ನನ್ನ ಮಗನೂ ಅಷ್ಟೇ, ಅವನ್ ಸ್ವಲ್ಪ ಬಿಹೇವಿಯರ್ ವೈಸ್ ನಂತರ ಸ್ವಲ್ಪ ಸೋಬರ್ ಆಗಿರ್ತಾನೆ, ಆರಾಮಾಗಿರ್ತಾನೆ, ಜಾಲ್ ಆಗಿರ್ತಾನೆ, ಜಾಸ್ತಿ ಟೆನ್ಷನ್ ತಗೊಳಲ್ಲ. ಅಂಡ್ ಓದೋ ವಿಚಾರದಲ್ಲೂ ತುಂಬಾ ಶ್ರದ್ಧೆ ಇದೆ ನನ್ ಹಾಗೇನೆ. ಅದು ನನ್ ಮೋಸ್ಟ್ಲಿ ನನ್ನ ರಿಲೇಟಿವ್ಸ್ಗೆ, ನಮ್ಮ ಅಕ್ಕ, ನಮ್ಮ ಅಣ್ಣಂಗೆಲ್ಲ ಗೊತ್ತು ಅದು ಏನು ಅಂತ. ನಾನ್ ಬಹಳ ಚೆನ್ನಾಗಿ ಗೊತ್ತಾ ಇದ್ದೆ. ಈ ಕ್ವೆಶ್ಚನ್ ಅಷ್ಟೇ ಇರ್ಲಿ, ನನ್ನ ಆನ್ಸರು ಅಷ್ಟೇ ಇರ್ಲಿ. ಸ್ವಲ್ಪ ಡೌಟ್ ಆಯ್ತು, ಅದಕ್ಕೆ ಕೇಳ್ಕೊಂಡ್ಬಿಟ್ಟೆ. ಬಿಡಿ ನಮಗ ಅಂತಾರೆ, ಜಾಸ್ತಿ ಕೇಳೋದು ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಲೈಕ್ವೈಸ್ ಗುಡ್, ಇಂಟ್ರೆಸ್ಟಿಂಗ್. ಗೋಳಿಗಳ ಮಗಳು. ಸಮಟೈಮ್ಸ್ ಸ್ಟಾರ್ ಕಿಡ್ಸ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಸ್ಟಾರ್ ಕಿಡ್ಸ್ ಮನೇಲಿ ದೊಡ್ಡ ನೇಮ್ ಇರ್ತಕ್ಕಂಥವ್ರು ಇದ್ದಾಗ ಮಕ್ಕಳಿಗೆ ಬೇಕಿರುತ್ತೋ ಬೇಡವಾಗಿರುತ್ತೋ ಒಂದು ವಿಚಿತ್ರ ಒತ್ತಡ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಅದಿದೆಯಾ ನಿಮ್ಮ ಮನೆಯಲ್ಲಿ? ನೀವು ಆ ತರದ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ನಮ್ಮ ಮನೇಲಿ ಅದಿಲ್ಲ ಅಂತ. ನಮಗೂ ಇರ್ಲಿಲ್ವ. ವೆರಿ ಗುಡ್. ನಾವು ಬೆಳಿಬೇಕಾದ್ರು ನಮ್ಮನ್ನೆಲ್ಲ ಹೆಂಗ್ ಬೆಳೆಸು, ಕಾಟನ್ ಚಡ್ಡಿ ಹಾಕ್ಬಿಟ್ಟು ಯಾವ್ದೋ ಒಂದು ಟೀ ಶರ್ಟ್ ಹಾಕ್ಬಿಟ್ಟು ಒಂದ್ 20-30 ರೂಪಾಯಿ ಟೀ ಶರ್ಟ್ ಗಳವಲ್ಲ ಅವಾಗೆಲ್ಲ. ನಮ್ಮಲ್ಲಿ ಇದ್ದಿದ್ದು
ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾತ್ರ ಇರ್ಬೇಕೆ ಹೊರತು ಅದು ಇರೋದು ನಮ್ಮ ಬಟ್ಟೆ ತುಡುಪುಗಳಲ್ಲಾಗ್ಲಿ ಅಥವಾ ನಮ್ಮ ನಡವಳಿಕೆಗಳಾಗ್ಲಿ ಅಥವಾ ನಮ್ಮ ಆಲೋಚನೆಗಳಲ್ಲಾಗ್ಲಿ ತೋರಿಕೆಗೆ ಇರಬಾರ್ದು, ತೋರಿಕೆಗಾಗ್ಲಿ ಅದು ಇರಬಾರ್ದು. ಇದನ್ನ ನಮಗೆ ಹೇಳ್ಕೊಟ್ಟಿರೋದು. ನಮ್ಮ ತಂದೆನೂ ಅಷ್ಟೇ ಬಹಳ ಸ್ಟ್ರಿಕ್ಟ್ ನಮ್ಮ ಅಪ್ಪಾಜಿ. ಅಷ್ಟೆಲ್ಲ ದೊಡ್ಡ ಮನೆಯಿಂದ ಕರೆಯಲ್ಲ ನಿಮ್ನೆಲ್ಲಾರು, ಅಷ್ಟೆಲ್ಲ ದೊಡ್ಡ ಮನೆಯಿಂದ ಕರೆಯಲ್ಲ. ಥ್ಯಾಂಕ್ ಯು ಫಾರ್ ದಟ್. ಸುಮ್ನೆ ಮನೆ ದೊಡ್ಡದಾಗ ಕಟ್ಟಿದ್ರು ಅಂತಲ್ಲ ದೊಡ್ಡ ಮನೆ ಅನ್ನೋದು. ಏನೋ ಒಂದು ಕಲ್ಚರ್ನ ಹಾಗೆ ಕಲ್ಟಿವೇಟ್ ಮಾಡ್ಕೊಂಡು ಬಂದಿರೋದು. ಎಲ್ಲ ಬಹಳ ಸ್ಟ್ರಿಕ್ಟ್ ಅಂತವ್ರೆ ನಮ್ಗೆಲ್ಲ. ನಾನು ಅಟ್ಲೀಸ್ಟ್ ಇವಾಗ ಇಷ್ಟ್ರ ಮಟ್ಟಿಗೆ ಮಾತಾಡ್ಕೊಂಡು ಜಾಲಿ ಆಗಿದ್ವಿ. ಮುಂಚೆ ನಮ್ಮ ಅಪ್ಪ ಕೋಲಲ್ಲಿ ಬಾರ್ಸವ್ರೆ, ಬೆಲ್ಟಲ್ ಬಾರ್ಸವ್ರೆ. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ, ನಮ್ಮ ಅಣ್ಣ. ನಾನು ಈಗ್ಲೂ ಅವ್ರನ್ನ ಕ್ಷಮಿಸಿಲ್ಲ. ಇದರಲ್ಲಿ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಎಕ್ಸಾಕ್ಟ್ಲಿ A1 A2 ಈಗ್ಲೂ ಒಪ್ಕೊಳ್ಳಲ್ಲ ಅವರು. ಇಲ್ಲ ನಾನಲ್ಲ ಅಂತಾರೆ, ಈಗ್ಲೂ ತಪ್ಪಿಸ್ಕೊಡ್ತಾರೆ. ಅಲ್ಲ, ಚಿಕ್ಕವನು ಅಂದ್ರೆ ಸ್ವಲ್ಪ ಮುದ್ದು ಜಾಸ್ತಿ ಇರುತ್ತಲ್ಲ ಅಂತ ಯೂಶುವಲಿ ಮನೆಗಳಲ್ಲಿ. ಆ ಮುದ್ದು ಜಾಸ್ತಿ ಇಲ್ಲ, ಇನ್ನು ಕರೆಕ್ಟ್ ಆಗಿರ್ಲಿ ಅಂತ ಹೊಡೆದ್ರೆ ಜಾಸ್ತಿ ನನಗೆ ಗೊತ್ತಿಲ್ಲ. ನನಗೆ ಅದು ಯಾಕೆ ಬಾರಿಸಿದ್ರು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಗುಡ್. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಈಗ ನಮ್ಮನ್ನ ಹಾಗೆ ಬೆಳೆಸ್ಲಿಲ್ಲ ಅಂದಿದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ಲ. ನಮಗೆ ನಾನು ಅದೇ ತುಂಬಾ ಕಡೆ ಹೇಳಿದ್, ನನಗೆ ಕಾಲೇಜ್ ಡೇಸ್ ಬಂದು ಫಸ್ಟ್ PU ಸೆಕೆಂಡ್ PUC ಬರೋವರೆಗೂ ನಾವ್ ಇಂಥ ದೊಡ್ಡ ಫ್ಯಾಮಿಲಿ ಅಂದ್ರೂ ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು, ಇವಾಗ ಅಪ್ಪ ಅಮ್ಮ ಇನ್ನೂ ಇಂಡಸ್ಟ್ರಿಗೆ ಬಂದಿರ್ಲಿಲ್ಲ. ನಾವು ಇಷ್ಟು ದೊಡ್ಡ ಫ್ಯಾಮಿಲಿನ ನಮಗ ಅದು ಐಡಿಯಾನೇ ಇರ್ಲಿಲ್ಲ. ನಮ್ಮಪ್ಪ ನಮ್ಮನ್ನ ಬೈಕಲ್ಲಿ ಕಳ್ಸೋರು, ನಾನು ನಮ್ಮನ್ನ ಡಬಲ್ಸ್ ಹೋಗೋವು. ಅಂಡ್ ಅಲ್ಲೇ CG's ಒಂದು ಅಂಗಡಿ, ಅಲ್ಲಲ್ಲೇ ಅದು ಎಷ್ಟು ಅವಾಗೆಲ್ಲ 20 ರೂಪಾಯಿ 25 ರೂಪಾಯಿ ಒಂದೊಂದು ಸ್ಯಾಂಡ್ವಿಚ್, ಅದು ಅಲ್ಲ ಪೆಪ್ಸಿ. ಸಿಂಪಲ್ ಆಗಿ ನಾವು ಬೆಳೆದ್ವಿ. ನಮ್ಮಪ್ಪ ನನಗೆ ಕಾರು ಕೊಡಿಸ್ಲಿಲ್ಲ ಕಾಲೇಜ್ ಡೇಸ್ ಅಲ್ಲಿ. ಕಾರ್ ಬೇಕು ನನಗೆ, ತುಂಬಾ ಸನ್ ಇದೆ ಬಜ್ಜಿ, ಕೂದಲ ಬೈಕಲ್ಲಿ ಓಡಿಸ್ಬೇಕು, ಕಷ್ಟ ಆಗುತ್ತೆ, ಆಮೇಲೆ ಟ್ಯಾನ್ ಆಗ್ಬಿಡುತ್ತೆ. ಸರಿ ಬಡ್ಡಿ ಮಗನೆ, ಒಂದ್ ಕೆಲಸ ಮಾಡೋಣ, ಲೋ ಬಸ್ ಪಾಸ್ ರೆಡಿ ಮಾಡ್ಕೊಟ್ಬಿಡ ನನ್ನ ಮಗನಿಗೆ. ಬಿಸಿಲಿಗೆ ಪಾಪ ಬಿಸಿಲು ಒಣಗಲ್ಲ, ಆರಾಮಾಗಿ ಓಡಾಡ್ಕೊಂಡ್ ಬರ್ಲಿ. ಬಸ್ ಪಾಸ್ ಸರಿ, ನಿನ್ಗೆ ಬಸ್ ಪಾಸ್ ತಗೋ ಅಂದ್ರೆ ಅದಕ್ಕಿಂತ ಬೈಕೇ ಬೇಡ. ರಮಕ್ಕಂದ್ರೆ ನೀವು ನಂಬಲ್ಲ, ಅವತ್ತು ನನ್ನ ಸ್ಥಾನ ನಮ್ಮ ಅಪ್ಪ ನನಗೆ ತೋರ್ಸಿದ್ರು. ಏನಕ್ ಬೇಕು, ನನ್ ದುಡ್ಡಲ್ಲಿ ತಗೊಳಕ್ ನೀನೇ ಬೇಕಾ, ನಿನ್ ದುಡ್ಡಲ್ಲಿ ನೀನ್ ತಗೋ. ಇವತ್ತು ನನ್ನ ಮಕ್ಳು ನಾನು ಅದನ್ನ ಎಷ್ಟು ಮಟ್ಟಿಗೆ ಹೇಳ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮೆಸೇಜ್, ಅವ್ರು ನನಗೆ ಜನರೇಷನ್ ಕರೆಕ್ಟ್ ಆಗಿ ಕೊಡ್ತಿದ್ರು. ಏನೇ ಮೆಸೇಜ್ ಕೊಡ್ಬೇಕಿದ್ರು ಸ್ಟ್ರಾಂಗ್ ಸರಿಯಾಗಿ ಕೊಡ್ತಿದ್ರು. ಅವರು ಪಾಲಿಶ್ ಆಗಿ ಬೆಂಡೆ ಹೆಚ್ಚೆಲ್ಲ ಹೇಳ್ತಿರ್ಲಿಲ್ಲ. ಅಂಡ್ ಕೂಡು ಕುಟುಂಬ, ಅವಿಭಕ್ತ ಕುಟುಂಬವಾಗಿದ್ವಿ ಅವಾಗೆಲ್ಲ. ಬಹಳ ಕನೆಕ್ಷನ್ ಇತ್ತು. ದೊಡ್ಡ ಅತ್ತೆ ಆಗ್ಲಿ, ನಮ್ಮ ಅಪ್ಪಾಜಿ ಆಗ್ಲಿ, ಅಪ್ಪಮ್ಮ, ಶಿವಣ್ಣಮ್ಮ, ನಮ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನನ್ ಕಸಿನ್ಸ್. ಇಟ್ ವಾಸ್ ಅ ಹ್ಯೂಜ್ ಫ್ಯಾಮಿಲಿ. ನಾವು ಬೆಳೆದ ರೀತಿ ಬೇರೆ. ಬಟ್ ಇವತ್ತು ಹಾಗಿಲ್ಲ. ಇವತ್ತು ಇದು ಚೇಂಜ್ ಆಗೋಗಿದೆ. ಹಾಗಂತ ನನ್ನ ಮಕ್ಳಿಗೆ ನಾನು ಕೇಳಿದ್ದು ಇಷ್ಟ ಬಂದಂಗೆ ಇರಕ್ಕೆ ಮಾಡಕ್ಕೆಲ್ಲ ಚಾನ್ಸ್ ಅಲ್ಲ. ಅಮ್ಮ ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್. ನನ್ನ ಹೆಂಡತಿ, ಶಿ ಇಸ್ ವೆರಿ ಕ್ಲಿಯರ್, ತುಂಬಾ ಚೆನ್ನಾಗಿ ಬೆಳೆಸ್ತದೆ. ಅಂಡ್ ಐ ಥ್ಯಾಂಕ್ ಮೈ ವೈಫ್ ಫಾರ್ ದಟ್. ನನಗೆ ಸ್ವಲ್ಪ ಕಷ್ಟವಾಗ್ತದೆ ಟೈಮ್ ನ ಕೊಡಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಎಂಟೈರ್ ನನ್ನ ಹೆಂಡತಿ, ಅವ್ರ ಅತ್ತೆ ಮಾವನಾಗಿರ್ಲಿ, ನನ್ನ ಮಕ್ಕಳನ್ನಾಗಿರ್ಲಿ, ನಮ್ಮ ಅಕ್ಕ ಅವಳ ಮಕ್ಕಳನ್ನಾಗಿರ್ಲಿ, ಎಲ್ರು ಶಿ ಇಸ್ ರಿಯಲಿ ಟೇಕಿಂಗ್ ಕೇರ್ ಆಫ್ ದಮ್. ನನಗೆ ಅದೊಂದು ಸ್ವಲ್ಪ ಜವಾಬ್ದಾರಿ, ನನ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅವಳು ನೋಡ್ಕೊತಾ ಇರೋದು. ಸೊ ಹಾಗಾಗಿ ಈ ವಿಚಾರ ಐ ಥ್ಯಾಂಕ್ ಮೈ ವೈಫ್ ಅಂತ ಹೇಳ್ತೀನಿ. ಡಿಸಿಪ್ಲಿನ್ ಇರ್ಬೇಕು ರಮಾಕಾಂತ್. ದುಡ್ಡು ಅಕೌಂಟ್ ಇರ್ಲಿ ಬಿಡು, ಖರ್ಚಿಗೆ ಬೇಕು 100-500 ರೂಪಾಯಿ ಇಡ್ಕೊಂಡು ಜೋಬಲ್ಲಿ ಸಾಕು. ಇದನ್ನೆಲ್ಲ ದುಡ್ಡಲ್ಲಿ ತೋರಿಸ್ಬೇಡ, ವ್ಯಕ್ತಿತ್ವದಲ್ಲಿ ತೋರಿಸು, ನಿನ್ನ ಗುಣದಲ್ಲಿ ತೋರಿಸು, ನಿನ್ನ ಒಳ್ಳೆತನದಲ್ಲಿ ತೋರಿಸು ಅಂತ ನಾನು ಅನ್ಕೊಂಡು ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀನಿ. ಈ ನಂಬಿಕೆ ಹೀಗೆ ಇರ್ಲಿ, ನಿಮ್ ಸಂತೋಷ ನೂರ್ಮಡಿಯಾಗ್ಲಿ, ಕುಟುಂಬದಲ್ಲಿ ಇನ್ನು ಹೆಚ್ಚೆಚ್ಚು ಸೆಲೆಬ್ರೇಷನ್ಗಳಿಗೆ ಅವಕಾಶ ಸಿಗುವಂತಹ ಘಟನೆಗಳು ನಡೀಲಿ, ಭೂಮಿಗೆ ಒಳ್ಳೆ ಸಕ್ಸಸ್ ಸಿಗ್ಲಿ. ಡೆಡಿಕೇಟೆಡ್ ಆಗಿ ಒಂದು ಕೆಲಸ ಮಾಡಬೇಕಾದ್ರೆ ನೀವೇನೇ ಕೆಲಸ ಮಾಡಿ, ಒಂದು ಶ್ರದ್ಧೆ ಇಟ್ಟಿರ್ತೀರಿ, ಒಂದು ಎಫರ್ಟ್ ಹಾಕಿರ್ತೀರಿ. ಎಫರ್ಟ್ಗೆ ತಕ್ಕದಾದಂತಹ ಪ್ರತಿಫಲ ಸಿಗ್ಲಿ, ಈ ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮಾಕಾಂತ್ ಅವರ, ನಿಮಗೂ ಒಳ್ಳೆದಾಗಿ. ವಂಡರ್ಫುಲ್ ಸಿಗಿ, ಆಲ್ ದ ವೆರಿ ಬೆಸ್ಟ್ ಅಂಡ್ ಆಲ್ ದ ಬೆಸ್ಟ್ TV5. ಥ್ಯಾಂಕ್ ಯು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದಾಗಿತ್ತು ಶ್ರೀ ಮುರಳಿ ಅವರೊಂದಿಗಿನ ಸಂದರ್ಶನ. ರೋರಿಂಗ್ ಸ್ಟಾರ್. ಏನೇ ಸಕ್ಸಸ್ ಸಿಗಲಿ, ಸಕ್ಸಸ್ ಇಲ್ದಿದ್ದ ಕಾಲದಲ್ಲೂ ಅಷ್ಟೇ, ಸಕ್ಸಸ್ ಸಿಕ್ಕಂಥ ಕಾಲದಲ್ಲೂ ಅಷ್ಟೇ, ಅವರ ವರ್ತನೆ, ನಡವಳಿಕೆ, ಗುಣ, ಹಾವಭಾವ, ಮಾತುಕತೆ, ಒಬ್ಬರನ್ನ ನಡೆಸ್ಕೊಳ್ತಕ್ಕಂಥ ರೀತಿ ಯಾವುದರಲ್ಲೂ ಬದಲಾಗಿಲ್ಲ. ಈ ಒಂದು ಹೊಸ ವರ್ಷ ಯುಗಾದಿ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಒಂದಷ್ಟು ವಿಶೇಷ ಯಶಸ್ಸು ಸಿಗಲಿ